ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಎಲ್ಲರಿಗೂ ಖುಷಿ ಆಗಿರುತ್ತೆ, ಕೆಲವರಿಗೆ ದುಃಖ ಕೂಡ ಆಗಿರುತ್ತೆ. ಏನಕ್ಕಂದ್ರೆ ನಾಮಿನೇಷನ್ಸ್ ವಿಷಯ. ನಾಮಿನೇಷನ್ಸ್ ಅಲ್ಲಿ ಗೊತ್ತೇ ಇರುತ್ತೆ ನಮಗೆ, ಪ್ರತಾಪ್ಗೆ ಖಂಡಿತವಾಗ್ಲೂ ನಾಮಿನೇಟ್ ಮಾಡೇ ಮಾಡ್ತಾರೆ. ಅಂತದ್ರಲ್ಲಿ ಅವ್ರು 3 ರಿಂದ 4 ಕೋಟಿ ನಾಮಿನೇಟ್ ಮಾಡಕ್ಕೆ ಬಿತ್ತಿತ್ತು. ಇದು ವಿಷಯ ಬೇರೆ. ಬಟ್ ನಾಮಿನೇಷನ್ಸ್ ನಲ್ಲಿ ಕ್ಯಾಪ್ಟನ್ ಪವರ್ ಅಂತ ಒಂದಿರುತ್ತೆ. ಆ ಕ್ಯಾಪ್ಟನ್ ಪವರ್ ನಿಂದ ಒಬ್ಬರನ್ನ ಸೇವ್ ಮಾಡಬಹುದು. ಈ ವಿಷಯದಲ್ಲಿ ನಮ್ರತ್ ಅವರು ತುಂಬಾ ಬದಲಾವಣೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಬೆಸ್ಟ್ ಫ್ರೆಂಡ್ ಆಗಿರುವ ವಿನಯ್ ಗೌಡರನ್ನ ಬಿಟ್ಟು, ಅದೇ ರೀತಿಯಾಗಿ ಕ್ಯಾಪ್ಟನ್ ಆಗಲು ಕಾರಣರಾಗಿರೋ ಸಂಗೀತ ಅವ್ರನ್ನ ಬಿಟ್ಟು, ವಿಶೇಷವಾಗಿ ಯಾವಾಗಲೂ ಪ್ರತಾಪ್ ಅವರನ್ನು ನೆಗೆಟಿವ್ ಆಗಿ ನೋಡುವ ನಮ್ರತಾ ಗೌಡ ಅವರು ಈ ನಾಮಿನೇಷನ್ಸ್ ಇಂದ ಸೇವ್ ಮಾಡ್ತಾರೆ. ಅದು ಕ್ಯಾಪ್ಟನ್ ಇಂದ ಕೊಟ್ಟಿರೋ ವಿಶೇಷ ಅಧಿಕಾರದಿಂದ. ಈ ರೀತಿ ಎಪಿಸೋಡ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಪ್ರತಾಪ್ ಫ್ಯಾನ್ಸ್ ಅಂತೂ ನಮ್ರತೆಗೆ ಜೈ ಅನ್ನೋ ಲೆವೆಲ್ ಬಂದ್ಬಿಟ್ಟಾರೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಯಾಕಂದ್ರೆ ಬೆಸ್ಟ್ ಫ್ರೆಂಡ್ ಆಗಿರೋ ವಿನಯ್ ಗೌಡ ಅವ್ರನ್ನ ಬಿಟ್ಟು ಪ್ರತಾಪ್ ಅನ್ನ ಸೇವ್ ಮಾಡ್ತಾರೆ ಅಂದ್ರೆ ಯಾವ್ದೋ ಸ್ಟ್ರಾಟಜಿನ ಇಲ್ಲ ನಿಜವಾಗ್ಲೂ ಸೇವ್ ಮಾಡಿದ್ರ ಅಂತ ನೀವು ಕಮೆಂಟ್ ಮಾಡಿ. ಮತ್ತೆ ನಮ್ರತಾ ಅವರು ಪ್ರತಾಪ್ನ ಯಾಕೆ ಸೇವ್ ಮಾಡಿದ್ದು, ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇದಾರೆ. ಇಲ್ಲಿ ಇನ್ನೊಂದು ಅರ್ಥ ಮಾಡೋ ವಿಷಯ ಏನಂದ್ರೆ, ಯಾವಾಗಾದ್ರೆ ಪ್ರತಾಪ್ ಸೇವ್ ಮಾಡಿದ್ರು ತುಂಬಾ ಖುಷಿ ಪಟ್ಟಿತ್ತು ಮತ್ತೆ ಸಂಗೀತ. ಅದಾದ್ಮೇಲೆ ಪ್ರತಾಪ್ ಅವರು ಕೂಡ ನಮ್ರತಾ ಹತ್ರ ಓಡ್ ಬಂದು ಅವ್ರಿಗೆ ಹಣೆ ಮುತ್ತು ಕೊಟ್ಟು ಹೇಳ್ತಾರೆ, ಧನ್ಯವಾದ ತಿಳಿಸ್ತಾರೆ. ಈ ಎಪಿಸೋಡ್ ಅಲ್ಲಿ ಇಂಥ ಎಪಿಸೋಡ್ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಪ್ರತಾಪ್ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರುವ ನಮ್ರತೆಗೆ ವಿಶೇಷವಾಗಿ ಈ ಎಪಿಸೋಡ್ ಅಲ್ಲಿ ನಾನು ಪ್ರತಾಪ್ ಅವ್ರನ್ನ ಕ್ಯಾಪ್ಟನ್ ಇಂದ ಕೊಟ್ಟಿರೋ ವಿಶೇಷ ಅಧಿಕಾರವನ್ನು ಅವ್ರಿಗೋಸ್ಕರ ಉಪಯೋಗಿಸ್ತೀನಿ ಅಂತ ಹೇಳಿದಾಗ ಮಾತ್ರ ತುಂಬಾ ಖುಷಿ ಆಗುತ್ತೆ. ಈ ಎಪಿಸೋಡ್ ಅಲ್ಲಿ ಇದೇ ಹೈಲೈಟ್ ಅಂತ ಹೇಳ್ಬೋದು. ಇದಕ್ಕೆ ಪ್ರತಾಪ್ ಅವರು ಬಂದು ಹಣೆಗೆ ಮುತ್ತು ಕೊಟ್ಟು ನನಗೆ ಧನ್ಯವಾದಗಳು ತಿಳಿಸಿದ್ದಾರೆ ನೋಡಿ. ಆ ಎಪಿಸೋಡ್ ನೋಡೋಕಂತ ತುಂಬಾ, ಆ ವಿಡಿಯೋ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.